ಮಗನೇ ನೀನು. ಕಟ್ಟಿಲ್ವ ತಾಳಿ ಅಂತಾನೆ ಅವನ ಬಗ್ಗೆ ಹೇಳಿದ್ರೆ ಸಾಕಾಗಲ್ಲ. ಕರಿತೀನಿ ನೋಡಿ. ಏನ್ರಿ ಏನ್ರಿ ಬರ್ರಿ ಇಲ್ಲಿ. ಕರೆದ ತಕ್ಷಣ ಯಾಕ್ರಿ ಬಂದ್ ಸಲ್ಯೂಟ್ ಹೊಡಿತಾ ಇದ್ದೀರಲ್ಲ? ನಾನ್ ಯಾರು ಅಂತ ಗೊತ್ತಾ ಇಲ್ವಾ? ನನ್ ಬಗ್ಗೆ ಅವಾಗಿಂದ ಏನೋ ಹೇಳ್ತಾ ಇದ್ದಿಲ್ಲ. ಏನು ಏನಿಲ್ಲ, ಹಂಗೆ ಹೊಗಳ್ತಾ ಇದ್ದೆ ನನ್ನ ಗಂಡ ಎಷ್ಟು ಒಳ್ಳೆಯವನು ಅಂತ. ಹೌದಲ್ವೇನ್ರ? ನೀನ್ ಹೆಂಡತಿ ಬಂದು ಕರ್ಕೋಗಿ. ಆತನ ಹೆಂಡತಿ ಅಲ್ಲ, ಎಷ್ಟು ಖುಷಿಯಾಗಿ ನಗಾಡ್ತಾವ್ರ ನೋಡ. ಅವ್ರು ಕರ್ಕೊಯ್ತೀನಿ ಅಂತ ಅವ್ರು. ಹೆಸರು ನಿಮ್ದು? ಮಲ್ಲಪ್ಪ. ವಿರಾಟ್ ವಿರಾಟ್ ಅಂತಲ್ಲ, ವೀರೇಶ್. ಕಳ್ಳ. ಹಲೋ, ಕರೆದ ತಕ್ಷಣ ಯಾಕೆ ಬಂದಿಲ್ಲ ನೀನು? ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದೆ. ಏನಂತ ಇಂಪಾರ್ಟೆಂಟ್ ಕೆಲಸ? ಅಲ್ಲ, ನಮ್ಗೆ ಹೆಂಡತಿರ್ಗಿಂತ ಏನ್ ಇಂಪಾರ್ಟೆಂಟ್ ಕೆಲಸ ಇರ್ತಾವಲ್ಲ ನಿಮಗೆ? RCB ಮ್ಯಾಚ್ ಬ್ಯಾಟ್ ತಗೊಂಡೆ ಹೊಡಿತೀನಿ ನೋಡಿ ನಿನಗೆ. ಅಲ್ಲ, ಏನಂತ ಇಂಪಾರ್ಟೆಂಟ್ ಕೆಲಸ? ತುಂಬಾ ಇಂಪಾರ್ಟೆಂಟ್ ಕೆಲಸ. ಏನು ಹೇಳಲೇಬೇಕಾ? ಹೌದು, ಹೇಳಲೇಬೇಕು. ಸಂಡಾಸ್ಗೆ ಹೋಗಿದೆ. ಏನಕ್ಕಲ್ಲ ನಗ್ತೀರಾ? ನೀವೇನ್ ಸಂಡಾಸ್ಗೆ ಹೋಗಂಗಿಲ್ಲೇನಾ? ಸುಮ್ಮನೆ ಹೋದ್ರ ಅಲ್ಲ, ಸಂಡಾಸ್ಗೆ ಹೋಗಿ ನೀವೇನ್ ಮಾಡ್ತೀರಾ ಅಂತ ನಮಗ್ ಗೊತ್ತಿದೆ. ಸಂಡಾಸ್ಗಾದ್ರೂ ಹೋಗು, ನೀನ್ ಸಂಡ ಬಜಾರ್ಗಾದ್ರೂ ಹೋಗು. ಹೆಂಡ್ತಿರ್ ಕರೆದಾಗ ಇಲ್ಲಿ 5 ನಿಮಿಷದಲ್ಲಿ ಪ್ರತ್ಯಕ್ಷರಾಗ್ಬೇಕು. ಏನ್ 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 ನಿನ್ ಪ್ರಾಬ್ಲಮ್ ಏನು? ನಿನ್ ಪ್ರಾಬ್ಲಮ್ ಏನ್ ಹೇಳು? ಪ್ರಾಬ್ಲಮ್ ಏನು ಅಂತಂದ್ರೆ, ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಹೊಟ್ಟೆ ಒಳಗ ಒಂದು ಹುಳ ಹುಟ್ಟಿಲ್ಲ. ಇವ್ ನೋಡಿದ್ರೆ ಮಾತಾಡಿದ್ರೆ ಸಂಡಾಸ್ ರೂಮ್ ಹೋಗಿ ಕೂತ್ಕೋತಾರ. ಯವ್ವ ಏನ್ ಮಾಡೋದು ಅಂತೀರ? ಈಗ ಏನ್ ನಿನ್ ಹೊಟ್ಟೆ ಹುಳ ತಾನೇ ಬೇಕು? ಅದಕ್ಕೆ ಯಾಕೆ ತಲೆ ಕೆಡಿಸ್ಕತ್ಯ? ಇಲ್ಲಿ ಸಂತೆಗೆ ಹೋಗು, ಒಂದಷ್ಟು ಕೊಳತೋಗಿರೋ ಹಣ್ಣು ತರಕಾರಿ ತಗೋಬಾ. ಅದ್ರ ಜೊತೆಗೆ ಒಂದ್ ಬೆಲ್ಲನ ಜಜ್ಜಿ ತಿಂದ್ಬಿಡು. ಬೆಳಿಗ್ಗೆ ಎಷ್ಟೊತ್ತಿಗೆ ಹುಳ ಪಿತ ಪತ 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 ಅಂತ. ಮತ್ತೆ ಅಯ್ಯೋ, ನನ್ ವೀರೇಶನ ಕೈ ಎತ್ತವನು. ನೀನ್ ಯಾಕೆ ಖುಷಿ ಪಡ್ತಾ ಇದ್ಯಾ? ವೀರೇಶ್, ಕೀಪ್ ಫೈಟ್. ಹೌ ಆರ್ ಯು? ಏನು ಮಕ್ಕಳಾಗಿಲ್ಲ ಅಂತ ಹೇಳ್ತಿರೋದು? ಆಯ್ತದ ಏನಾಯ್ತದೆ? ನಿನ್ ಮಕ್ಕೆ ಒಂದು ಮಗನೂ ಕೊಡಕ್ಕಾಗ್ಲಿಲ್ಲ. ಮಗ ಹಾಳಾಗ್ ಹೋಗ್ಲಿ, ಒಂದು ಮಲ್ಗೆ ಹೂವನ್ನಾದ್ರೂ ತರ್ತಾನ. ವೀರೇಶ್ ಅಣ್ಣನ್ ನೋಡ್ ಕಲ್ತ್ಕೋ. ಅವನ ಹೆಂಡತಿಗ್ ದಿನ ಮಲ್ಗೆ ಹೂ ತಂದು ಕೊಡ್ತಾನಂತೆ. ಮಲ್ಗೆ ಹೂವಿನ ಮೇಲೆ ಮಲಗಿಸ್ತಾನಂತೆ. ನೀನು ಇದೆಯಾ? ಆ ವೀರೇಶ್ ಅಣ್ಣ ಏನ್ ಕೆಲಸ ಮಾಡುದು? ಅವನ ಸಾಯಂಕಾಲ ಆಗ್ತಿದ್ದಂಗೆ ಹೂವಿನ ಹಡಗ್ಲಿಗೆ ಹೂ ಮಾರಕ್ ಹೋಗ್ತಾನಂತೆ. ನಾನೇನ್ ಕೆಲಸ ಮಾಡುದು? ನೀನು ಉಡಿಸ್ತೀಯಲ್ಲ ಖಾರ ಪುಡಿ. ಸ್ನಾನ ಮಾಡಿಸ್ತೀಯ? ಕಾರ್ತ್ ಕುಡಿಲಿ ಬೇಡ. ಏನು ಅಲ್ಲ, ಇವನು ಶಂಕರ ಅವನಲ್ಲ, ಇವನು RCB ಮ್ಯಾಚ್ ಆಡ್ತೀನಿ ಅಂದಲ್ಲ. ಮದುವೆ ಆಗೈತೇನ ನಿನಗೆ? ಆಗಿತ್ತ? ಇವ್ 2ನೇ ಹೆಂಡ್ತಿನ 15,000 ರೂಪಾಯಿಗೆ ಮಾರ್ ಬಂದನಂತ ಸಂತೆ ಒಳಗೆ, ಹೂವಿನ ಹಡಗ್ಲಿ ಸಂತೆ ಒಳಗೆ. ಚಿನ್ನ, ಅವನು ಹೆಂಡ್ತಿನ ಸಂತೆಲ್ ಮಾರ್ಬಿಟ್ಟ ಅನ್ಬಿಟ್ಟು ನಾನು ಮಾರ್ತೀನ? ನೀ ಮಾರಲ್ಲ ಅಲ್ವಾ? ನಿಂತರ ಅಲ್ಲ ಕಣ ನನ್ನ ಗಂಡ. ನಾನ್ ಮಾರು 50,000. ಅಲ್ಲ, ನಾನ್ ಮಾರು 50,000ಕ್ಕೆ ಮಾಡ್ತೀನಿ. 75, 80 ಅಷ್ಟೇ ನಿನ್ ಫಿಗರ್ ವ್ಯಾಲ್ಯೂ. ಮುಚ್ಚು ಬಾಯಿ. ಅಲ್ಲ, ಕೈ ಎತ್ತೈತ ಅಣ್ಣ. ಯಾರೋ ಗುಜರಿ ಅಂಗಡಿ ಕೆಲಸ ಮಾಡೋದು ಇರ್ಬೇಕು. ಏನು ಜಾಸ್ತಿ ಅಂದ್ರೆ ಜಾಸ್ತಿ ರೇಗಿಸ್ತಾ ಇದೀಯ ನೀನು. ಹೆಣ್ತೀರ ಇಲ್ಲ ಅಂತ ಅಂದಿದ್ರೆ ನೀನ್ ಅಲ್ಲಿ ಬಾವಿಗೆ ಕೆರೆನೋ ಬಾವಿನ ನೋಡ್ಕೋಬೇಕಾಗಿತ್ತು. ಯಾಕೆ ಅಂದ್ರೆ ನಿಮ್ ಮನೆಯಲ್ಲಿ ಮಾಡಾಕ ಯಾರು ಇರ್ತಾ ಇರ್ಲಿಲ್ವಲ್ಲ, ಅದಕ್ಕೆ. ಖಾನಾವಳಿ ತಿಂತ ಇದ್ದು. ಏನ್ರಿ ಖಾನಾವಳಿ ಅಂತ ಇಷ್ಟು ಈಸಿಯಾಗಿ ಹೇಳ್ತಾ ಇದ್ಯಾ? ಖಾನಾವಳಿಗೆ ಹೋಗಿ ತಿನ್ನೋದ್ರಲ್ಲೂ ಖಾನಾವಳಿನಲ್ಲೂ ರೊಟ್ಟಿ ಬಡಿಯಕ್ ನಾವೇ ಇರೋದು ಹೆಣ್ಮಕ್ಳು. ನೀವೇನ್ ಗಂಡ್ಮಕ್ಳು ಬಡಿತಿಲ್ಲ ಅಲ್ಲಿ ರೊಟ್ಟಿನ. ಅಲೋ ಅಲೋ, ನಾವು ತಂದಾಕಿದ್ರೆ ನೀವು ಮಾಡೋದು, ನಾವು ತಂದಾಕ್ತಿವಿ, ನೀವು ತಿಂದಾಕ್ತೀರಾ, ಅಷ್ಟೇ ತಾನೇ? ಏನ್ ನೀವ್ ತಂದಾಕ್ತೀರಾ? ಇವತ್ತು ನೀವ್ ಮಾತ್ರ ಅಲ್ಲ, ನಾವೂನು ಕೆಲ್ಸಕ್ಕೆ ಹೋಗ್ತೀವಪ್ಪ. ನಾವು ಬಸ್ ಬಿಡ್ತೀವಿ, ಕಾರ್ ಬಿಡ್ತೀವಿ, ಬೈಕ್ ಬಿಡ್ತೀವಿ, ರೈಲ್ ಬಿಡ್ತೀವಿ, ಎಲ್ಲ ಬಿಡ್ತಿದೀವಿ. ಇವಾಗ ನಮ್ಗೆ ಗ್ರೇಟ್ ಅಲ್ಲ ಅಂತ ಹೇಳ್ತೀಯಲ್ಲ, ಕರ್ನಾಟಕದಲ್ಲಿರೋ ನದಿ ಹೆಸರು ಹೇಳು. ಗಂಗಾ, ತುಂಗಾ, ಯಮುನಾ, ಕಾವೇರಿ. ಅಕ್ಕ ಕೇಳಿಸ್ಕೊಂಡ್ರ? ಎಲ್ಲ ನದಿಗೂ ಯಾರ ಹೆಸರು ಇಟ್ಟವ್ರೆ? ನಮ್ಮ ಹೆಣ್ಮಕ್ಳ ಹೆಸ್ರೇ. ಅಲ್ಲ, ಇದನ್ನ ಒಪ್ಕೋಬೇಕು. ಎಲ್ಲಾ ನದಿಗಳಿಗೂ ಹೆಣ್ಮಕ್ಳ ಹೆಸ್ರೆ. ಗಂಗಾ, ತುಂಗಾ, ಯಮುನಾ, ಕಾವೇರಿ ಅಂತ ಯಾಕೆ ಇಕ್ಕವ್ರೆ? ನದಿಗಳು ಒಂದ್ ಕಡೆ ನಿಲ್ಲಲ್ಲ, ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ ಅಂತ. ಅದೇ ನಮ್ ಗಂಡು ಮಕ್ಳು ನೋಡು. ಬಡ್ಡಯ್ಯನ ಬಾವಿ, ಭೂತಯ್ಯನ ಕೆರೆ, ಮಾದಪ್ಪನ್ ಕಟ್ಟೆ ಅಂತ ಇಕ್ಕಿರ್ತಾರೆ. ಯಾಕೆ? ಬಾವಿ ಕೆರೆ ನೀರು ಎಲ್ಲೂ ಹೋಗಲ್ಲ, ನಾವು ಗಂಡು ಮಕ್ಳು ಎಲ್ಲೂ ಹೋಗಲ್ಲ, ನಿಯತ್ತಾಗಿ ಒಂದೇ ಕಡೆ ಇರ್ತೀವಿ ನಾವು. ಎಲ್ಲೂ ಹೋಗಲ್ಲ ಅಂತ ಏನಲ್ಲ, ಈ ನನ್ ಮಕ್ಳಿಗೆ ಎಲ್ಲಾರು ಹೋಗಿ ಒಂಟಿಯಾಗಿ ಬದುಕಕ್ ಬರಲ್ಲ ಅಂತ. ಅಲೋ, ಗಂಡು ಮಕ್ಳ ಯಾಕೆ ಗ್ರೇಟ್ ಅಂತ ಹೇಳ್ತೀನಿ ಕೇಳಿ. ಈಗ ನಮ್ ಗಂಡು ಮಕ್ಳು ಯಾರು ಸತ್ತೋಗ್ಬಿಡ್ಲಿ, ಯಾವನಾರ ಸಾಯ್ಲಿ, ಮತ್ತೆ ಹುಟ್ಟಿ ಬಾಗೆಳೆಯ ಅಂತ ಬ್ಯಾನರ್ ಉಳಿಸ್ತಾರೆ. ಯಾವ್ದಾರ ಹೆಣ್ಣು ಮಕ್ಳು ಸತ್ತೋಗ್ಬಿಟ್ರೆ ಮತ್ತೆ ಹುಟ್ಟಿ ಬಾಗೆಳತಿ ಅಂತ ಎಲ್ಲಾರು ಹಾಕ್ತಾರ. ನಾವು ಫ್ರೆಂಡ್ಶಿಪ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತೀವಿ, ಅದೇ ಗಂಡು ಮಕ್ಳು ಗ್ರೇಟ್.
ನಾವು ಹೆಣ್ಮಕ್ಳು ಎಷ್ಟು ಗ್ರೇಟ್ ಅಂತ ದೇವತೆಗಳೆಲ್ಲ ರಿಜಿಸ್ಟರ್ ಆಗೈತಿ, ಕೇಳ್ತೀಯಾ? ಈಗ ಗಣಪತಿ ಹಬ್ಬದಲ್ಲಿ ಗಣೇಶನ್ಗೆ ಕೂರ್ಸೋದಕ್ಕಿಂತ ಮುಂಚೆ ಯಾರನ್ನ ಕೂರ್ಸೋದ್ ಪೂಜೆ ಮಾಡೋದು ಗೌರಿನ ತಾನೆ. ಅಲ್ಲೇ ಹೇಳ್ಬಿಟ್ಟಿದ್ದಾರೆ ದೇವ್ರುಗಳೇ, ಫಸ್ಟ್ ಹೆಣ್ಮಕ್ಳಿಗೆ ಕೊಟ್ಬಿಡ್ರಪ್ಪ ಮೊದಲನೇ ಸ್ಥಾನ. ಗೌರಿ ಗಣಪತಿ ತಂದು ಕೂರ್ಸೋನೆ ಒಬ್ಬ ಗಂಡು, ಮಾಡೋನೊಬ್ಬ ಗಂಡು. ಅವ್ನ್ ತಂದು ಕೂರ್ಸಿ ನಾವು ತಾನೇ ಡ್ಯಾನ್ಸ್ ಮಾಡಿ ಡಿಜೆ ಸಾಂಗ್ ಹಾಕಿ ತಗೊಂಡ್ ಮುಗಿಸೋದು. ನೀವು ಮಾಡ್ತೀರಾ? ಅಲ್ಲ, ನೀವು ಡಿಜೆ ಸಾಂಗ್ ಹಾಕೊಂಡ್ ತಗೊಂಡ್ ಹೋಗೋದಕ್ಕೆ ಗಣಪತಿನ ತಂದ್ ಕೂರಿಸಿದಾಗ ಪೂಜೆ ಮಾಡಕ್ಕೆ ಆರತಿ ಎತ್ತಾಳು ಹೆಣ್ಣು, ಆ ಕಡುಬು ಮಾಡ್ಕೊಡೋಳು ಹೆಣ್ಣು, ನೈವೇದ್ಯನೇ ಇಲ್ದೆ ಏನ್ರಿ ತಗೊಂಡ್ ಹೋಗ್ತೀರ ನೀವು? ಅದೆಲ್ಲ ಮಾಡ್ಬೇಕಂದ್ರೆ ದುಡ್ಡು ಕೊಡ್ಬಿಟ್ಟು ಮೊದ್ಲು ನಾವು ದುಡ್ಡು ಕೊಡ್ಬೇಕು ನಿಮ್ಗೆ, ತಗೊಬಂದ್ ಮಾಡಿ ಅಂತ. ನೀವೇ ಮಾಡ್ಬಿಡ್ತೀರಾ? ಆ ದುಡ್ಡು ಅಂದಲ್ಲ, ದುಡ್ಡು ಅಂದ್ರೇನೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೇನೆ ನಾವಲ್ವಾ ಅಕ್ಕ? ಇದನ್ನ ಒಪ್ಕೋಬೇಕು. ದುಡ್ಡು ಅಂದ್ರೆ ಲಕ್ಷ್ಮಿ, ದುಡ್ಡು ಅಂದ್ರೆ ಏನು? ನೋಟಲ್ಲಿರೋ ಗಾಂಧಿ ತಾತನೇ ಗಂಡ ಅಲ್ವಾ? ನಾವು ತಾನೇ ಲಕ್ಷ್ಮಿ. ಗಾಂಧಿ ತಾತ ಮದುವೆ ಆಗಿದ್ದು ಹೆಂಡತಿನ, ಅವ್ರ ಅಪ್ಪ ಗಂಡ. ನೋಡಿ, ಜಾಸ್ತಿ ಅಂದ್ರೆ ಜಾಸ್ತಿ ಕಾಲ್ ಎಳಿತಾ ಇದ್ದೀರಾ ನೀವು. ಹೆಣ್ಮಕ್ಳು ಬಗ್ಗೆ ಗೊತ್ತಿಲ್ಲದ ಮಾತಾಡ್ಬೇಡಿ ನೀವು. ಏನ್ ತಿಳ್ಕೊಂಡಿದೀರಾ ಹೆಣ್ಮಕ್ಳ ಬಗ್ಗೆ? ಈಗ ನಾ ಹೇಳ್ತೀನಿ ಕೇಳು. ನಾವ್ ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಹಿಂದಿನ ಕಾಲದಲ್ಲೆಲ್ಲ ಬೇಡ್ಕೊಂತ ಇದ್ರು, ಓಪನಿಂಗ್ ಅಲ್ಲೇ ಚಾಲೆಂಜ್ ಮಾಡ್ಕೊಂಡು ಹುಡ್ತವ್ರಲ್ವಾ ನಾವ್ ಹೆಣ್ಮಕ್ಳು? ಜೋರ ಚಪ್ಪಳಿ ಹೊಡಿರಿ. ನಾವ್ ಮನೆಯಿಂದ ಆಚೆಗೆ ಹೋಗ್ಬೇಕು ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತ 100 ಜನದ ರೆಸ್ಟ್ರಿಕ್ಷನ್. ಏನಾರ ಓದ್ಬೇಕು, ಏನಾರ ಸಾಧನೆ ಮಾಡ್ಬೇಕು ಅಂದ್ರೆ ಅದಕ್ಕೂ ರೆಸ್ಟ್ರಿಕ್ಷನ್. ಈ ಎಲ್ಲಾ ಸಮಾಜ ಕಟ್ಟುಪಾಡಿಗಳಿಗೆಲ್ಲ ಕಟ್ಟು ಬಿದ್ದು, ನಿನ್ನಂತ ಕಮಂಗಿ ನನ್ನ ಮಕ್ಕಳಿಗೆಲ್ಲ ಗಂಟು ಬಿದ್ದು, ನಾವು ಹುಟ್ಟಿ ಬೆಳೆದ ಊರು ಕೇರಿ ಮನೆ ಎಲ್ಲಾನು ಬಿಟ್ಟು ಸಿಂಗಲ್ ಆಗಿ ಇನ್ನೊಂದು ಊರು ಇನ್ನೊಂದು ಕೇರಿ ಇನ್ನೊಬ್ರು ಮನೆಗೆ ಹೋಗಿ ಮಿಂಗಲ್ ಆಗಿ ಬದುಕ್ತಿವಲ್ಲ ನಾವು ಹೆಣ್ಮಕ್ಳು ತಾನೇ ಗ್ರೇಟು. ನಮ್ಮನ್ನ ಟೆನ್ಷನ್ ಅಂತ ಹೇಳ್ತಿರಲ್ಲ, ನಾವು ಟೆನ್ಷನ್ ಅಲ್ಲಪ್ಪ, ಟೆನ್ಷನ್ ಸಮಾನ ಇವತ್ತು. ನಾನು ಮಾತಾಡಿಲ್ಲ.